ಲಕ್ಷ್ಮಿ ಸೀರಿಯಲ್. ಭಾಗ್ಯಳ ದೃಢ ನಿರ್ಧಾರಕ್ಕೆ ತಾಂಡವ್ ಶಾಕ್ರಿನ್ ಮುಂದೆ ಡಿವೋರ್ಸ್ ಹೆಸರು ಎತ್ತಂಗಿಲ್ಲ. ಕುಸುಮ ಮನೆಯಲ್ಲಿ ಮಗ ಸೊಸೆಯ ಬಗ್ಗೆ ಚಿಂತೆಯಾಗಿದೆ. ಅಮ್ಮ ತಂದ ಸೊಸೆ ಇಷ್ಟವಿಲ್ಲವೆಂದು ಡಿವೋರ್ಸ್ ಪಡೆಯಲು ಹೊರಟಿದ್ದಾನೆ. ಕುಸುಮಗೆ ಶ್ರೇಷ್ಠ ಮೇಲೆ ಅನುಮಾನವಿದೆ. ಅದನ್ನು ದಟ್ಟವಾಗಿ ಪೂಜಾಗೆ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಸಿಕ್ಕಿದೆ. ಸಾಕ್ಷಿ ಸಮೇತ ನೋಡಿದ್ದಾಳೆ. ಹೀಗಾಗಿ ಅಕ್ಕನ ಸಂಸಾರ ಸರಿ ಮಾಡಲು ನಾಟಕವಾಡಿದ್ದಳು. ಕುಸುಮಳನ್ನು ಒಪ್ಪಿಸಿ ಮಕ್ಕಳಿಂದ ನಾಟಕವಾಡಿಸಿದ್ದಳು. ಆದರೆ ಈಗ ಶ್ರೇಷ್ಠಳಿಂದ ಸತ್ಯ ಗೊತ್ತಾಗಿದೆ. ಪೆಂಡಿಂಗ್ ಇಟ್ಟಿದ್ದ ಡಿವೋರ್ಸ್ ಮಾತನ್ನು ತಾಂಡವ್ ಮೆತ್ತ ತೇಲುತ್ತಿದ್ದಾನೆ. ಭಾಗ್ಯ ಈಗಿಂದ ಮೈಗಲೆ ಮನೆ ಬಿಟ್ಟು ಹೋಗ್ತಾಳೆ ಇರಬೇಕು ಎಂದಿದ್ದಾನೆ. ಮಕ್ಕಳಿಗೂ ಪಪ್ಪಾನೇ ಎಲ್ಲ ಅಂತ ವಾರ್ನಿಂಗ್ ಕೊಟ್ಟಿದ್ದಾನೆ. ಆದರೆ ಭಾಗ್ಯ ಇದ್ಯಾವುದಕ್ಕೂ ಬಗ್ಗಿಲ್ಲ. ತಾಂಡವ್ಗೆ ದಂಡ ಹೊಡೆಯುವಂತೆ ಮಾತನಾಡಿದ್ದಾಳೆ. ತಿರುಗಿ ಬಿದ್ದ ಭಾಗ್ಯ. ಮನುಷ್ಯರಿಗೆ ಪದೇ ಪದೇ ಹೊಡೆತ ಬೀಳುತ್ತಿದ್ದರೆ ಯಾರೂ ಕೂಡ ಸಹಿಸುತ್ತಿಲ್ಲ. ಭಾಗ್ಯ ಮನೆ ಮಕ್ಕಳು ಸಂಸಾರಕ್ಕೋಸ್ಕರ ತನಗೆ ಎಷ್ಟು ನೋವಾದರೂ ಸಹಿಸಿಕೊಳ್ಳುತ್ತಿದ್ದಳು. ಆದರೆ ಕಡೆಯದಾಗಿ ಮನೆ ಮಕ್ಕಳನ್ನು ಬಿಟ್ಟು ಹೋಗಬೇಕು ಎಂದರೆ ಭಾಗ್ಯಳ ಕೋಪ ಹೆಚ್ಚಾಗಿದೆ. ಬದಲಾವಣೆ ಅವಕಾಶ ಕೊಟ್ಟಿದ್ದಳು. ತಾಂಡವ್ ಮೇಲೆ ಮಕ್ಕಳ ಜವಾಬ್ದಾರಿ ವಹಿಸಲಾಗಿತ್ತು. ಅದರಲ್ಲಿ ಸೋತ ಬಳಿಕ ಭಾಗ್ಯ ವಾಪಸ್ ಬಂದಿದ್ದಾಳೆ. ಈಗ ಭಾಗ್ಯಳಿಗೆ ಮತ್ತೆ ಡಿವೋರ್ಸ್ ಕೊಡುತ್ತೇನೆ ಎಂದರೆ ಸುಮ್ಮನೆ ಇರುತ್ತಾಳ? ಡಿವೋರ್ಸ್ ಕೊಡಲ್ಲ ಅಂದರೆ ಡಿವೋರ್ಸ್ ಕೊಡುತ್ತೀನಿ, ಸುಮ್ಮನೆ ಹೋಗ್ತಾ ಇರಬೇಕು ಎಂದಿದ್ದಾನೆ ತಾಂಡವ್. ಅದಕ್ಕೆ ಸುಮ್ಮನೆ ನೋಡದ ಭಾಗ್ಯ, ಕೊಡಲ್ಲ ಅಂದರೆ ಏನು ಮಾಡ್ತೀರಾ ಎಂದು ಧೈರ್ಯವಾಗಿ ಕೇಳಿದ್ದಾಳೆ. ಆದರೆ ಅದಕ್ಕೆ ಹೆದರದ ತಾಂಡವ್ ಕೋರ್ಟ್ನಲ್ಲಿ ನೋಡಿಕೊಳ್ತೇನೆ ಎಂದಿದ್ದಾನೆ. ಭಾಗ್ಯ ಏನು ದಡ್ಡಿ ಅಲ್ಲ, ಹಿರಿಯರಿಗೆ ಗೌರವ ಕೊಟ್ಟು ಈ ರೀತಿ ಸೈಲೆಂಟ್ ಆಗಿ ಇರುತ್ತಾಳೆ. ಆದರೆ ತನ್ನವರನ್ನೆಲ್ಲ ಕಳೆದುಕೊಳ್ಳುವ ಸ್ಥಿತಿ ಎದುರಾದರೆ ಜೋದು ಮಾತನಾಡುವುದನ್ನು ಬರುತ್ತಾಳೆ. ಡಿವೋರ್ಸ್ ವಿಚಾರದಲ್ಲೂ ಅಷ್ಟೇ ಜೋರು ಧ್ವನಿ ಎತ್ತಿದ್ದಾಳೆ. ಹೊರಗಡೆ ಬಿಸಾಡಿದ್ದ ಬ್ಯಾಗ್ ಅನ್ನು ತಂದು ತಾಂಡವ್ ಮುಂದೆ ಒಳಗೆ ಇಟ್ಟಿದ್ದಾಳೆ. ಅಮ್ಮನ ಬೆಂಬಲಕ್ಕೆ ನಿಂತ ತನ್ವಿ. ಭಾಗ್ಯಳ ಧೈರ್ಯ ಕಂಡು ಅತ್ತೆ ಮಾವ ಅಂತೂ ಫುಲ್ ಖುಷಿಯಾಗಿದ್ದಾರೆ. ಭಾಗ್ಯ, ನಿನ್ನನ್ನು ನಾವು ಹೊರಗೋಗೋದಕ್ಕೆ ಬಿಡುವುದಿಲ್ಲ ಎಂದು ಹೇಳಿದ್ದಾರೆ. ಈ ವಾತಾವರಣ ನೋಡಿ ಮಕ್ಕಳು ಗಾಬರಿಯಾಗಿದ್ದರು. ತಾಂಡವ್ ಗುಂಡನ ಕಪಾಳಕ್ಕೆ ಹೊಡೆದಿದ್ದ ಭಾಗ್ಯ ಸೀದಾ ಮಕ್ಕಳ ಬಳಿ ಧೈರ್ಯದಿಂದ ತುಂಬಿದ್ದಾಳೆ. ತನ್ವಿ ಈಗ ಅಮ್ಮಳ ಮಗಳಾಗಿದ್ದಾಳೆ. ಅಮ್ಮನನ್ನು ತಬ್ಬಿ ಸಮಾಧಾನ ಮಾಡಿದ್ದಾಳೆ. ಶ್ರೇಷ್ಠಗೆ ಶುರುವಾಯಿತು ಸಂಕಷ್ಟ. ತಾಂಡವ್ ಸಂಸಾರ ಹಾಳು ಮಾಡಲು ಹೋದ ಶ್ರೇಷ್ಠಗೆ ಗ್ರಹಚಾರ ಕೆಟ್ಟಿದೆ. ಸುಂದರಿಯನ್ನು ತಾಂಡವ್ ಅಮ್ಮ ಎಂದು ಸುಳ್ಳು ಹೇಳಿದ್ದಳು. ಈಗ ಅವಳ ಕಾಟ ತಡೆದುಕೊಳ್ಳಲು ಆಗದೆ ಲಗೇಜ್ ಸಮೇತ ಮನೆಯಿಂದ ಹೊರಗೆ ಹಾಕಿದ್ದಾಳೆ. ಸುಂದರಿ ಮೊದಲೇ ಡ್ರಾಮಾ ಆರ್ಟಿಸ್ಟ್. ಅಕ್ಕಪಕ್ಕದವರನ್ನೆಲ್ಲ ಕಾಣುವಂತೆ ಡ್ರಾಮಾ ಶುರು ಮಾಡಿದ್ದಾಳೆ. ಎಲ್ಲರೂ ಶ್ರೇಷ್ಠಳನ್ನು ಬೈಯುತ್ತಿದ್ದಾರೆ. ಆದರೆ ಅಕ್ಕಪಕ್ಕದ ಮಾತಿಗೆ ತಲೆ ಕೆಡಿಸಿಕೊಳ್ಳದೆ ಶ್ರೇಷ್ಠ ಸುಂದರಿಯನ್ನು ಹೊರಕ್ಕೆ ಹೋಗುವಂತೆ ಹೇಳಿದ್ದಾರೆ. ಅಷ್ಟರಲ್ಲಿ ಶ್ರೇಷ್ಠಳ ಅಪ್ಪ ಆ ಜಾಗಕ್ಕೆ ಬಂದಿದ್ದಾರೆ. ಅಕ್ಕಪಕ್ಕದವರಿಗೆ ಕ್ಷಮೆ ಕೇಳಿ ಸಮಸ್ಯೆಯನ್ನು ತಾನು ನೋಡಿಕೊಳ್ಳುವುದಾಗಿ ಹೇಳಿದ್ದಾರೆ. ಈ ಪರಿಸ್ಥಿತಿ ಶ್ರೇಷ್ಠ ಹಾಗೂ ತಾಂಡವ್ಗೆ ಹೊಸ ಸವಾಲಾಗಿದೆ. ಭಾಗ್ಯಲಕ್ಷ್ಮಿ ಸೀರಿಯಲ್. ಮಕ್ಕಳಿಗಾಗಿ ಭಾಗ್ಯ ಏನ್ ಬೇಕಾದರೂ ಮಾಡ್ತಾಳೆ. ತಾಂಡವ್ ಹತ್ತಿರ ವಿಷ ಕೊಟ್ಟು ಸಾಯಿಸು ಎಂದು ಕುಸುಮ. ನನ್ ಸಮಾನೆ ಬಂದು ನಿಲ್ತಿ, ಎಷ್ಟು ಧೈರ್ಯ ನಿನಗೆ ಅಂತ ತಾಂಡವ್ ಸುಮ್ನೆ ಭಾಗ್ಯಗೆ ತೊಂದರೆ ಕೊಡ್ತಾ ಇರ್ತಾನೆ. ಎಷ್ಟು ದಿನ ಅಂತ ಅವಳು ಸಹಿಸಿಕೊಳ್ತಾಳೆ. ಅವಳಿಗೂ ಈಗ ತಾನು ಇವನಿಗೆ ತಿರುಗುತ್ತರ ನೀಡಬೇಕೆಂದು ಅನಿಸುತ್ತದೆ. ಭಾಗ್ಯ ತುಂಬ ಸಹಿಸಿಕೊಂಡು ಇರುತ್ತಾಳೆ. ಆದರೆ ಈ ಬಾರಿ ಒಂದು ಮಾತನಾಡ್ತಾಳೆ. ಅದಕ್ಕೆ ತಾಂಡವ್ ಎದೆ ಹೇಳ್ತಾನೆ ಎಂದು ಕಾಯ್ದು ನೋಡಬೇಕು. ತಾಳಿ ಇದೆ ಅನ್ನೋ ಧೈರ್ಯಕ್ಕೆ ನಾನು ನಿಮ್ಮ ಸಮ ಬಂದು ನಿಂತಿದೆ. ನಿಮ್ಮ ಕೈಯಾರೆ ಇದನ್ನು ಕಟ್ಟಿಸಿಕೊಡೋದಕ್ಕೆ ಅತ್ತ ಮಾವ ಇದ್ದಾರೆ ಅನ್ನೋ ಕಾರಣಕ್ಕೆ ಅಷ್ಟೇ. ಹಾಗೆ ನನಗೆ ನನ್ನ ಮಕ್ಕಳು ಇದ್ದಾರೆ ಅಂತ ಹೇಳುತ್ತಾಳೆ. ನಂತರ ಅವಳು ಅಲ್ಲಿಂದ ಹೊರಟು ಬೇರೆ ಕಡೆ ಹೋಗ್ತಾಳೆ. ನಂತರ ಅಲ್ಲಿ ಏನಾಗುತ್ತದೆ ಇಷ್ಟು ಸಾಲದ ಇರಿ, ಒಂದು ನಿಮಿಷ ಬಂದೆ ಎಂದು ಹೇಳುತ್ತಾ ಮಕ್ಕಳಿಗೆ ರೂಮ್ ಕಡೆ ಹೋಗುತ್ತಾರೆ. ಅಕ್ಕ, ನಾನು ಸುಳ್ಳು ಹೇಳಿದ್ದಕ್ಕೆ ಹೀಗಾಯ್ತು ಅಂತ ಗುಂಡಣ್ಣ ತನ್ವಿ ಹತ್ತಿರ ಹೇಳಿಕೊಂಡು ಅಳುತ್ತಾ ಇರುತ್ತಾನೆ. ಅಮ್ಮಂಗೆ ನನ್ನಿಂದಾನೇ ತೊಂದರೆ ಆಗ್ತಾ ಇದೆ. ಅಮ್ಮ ಮನೆ ಬಿಟ್ಟು ಹೋಗ್ಬಿಟ್ರೆ ಅಂತ ಬಿಕ್ಕಿ ಬಿಕ್ಕಿ ಹೇಳ್ತಾನೆ. ಎಲ್ಲ ನನ್ನಿಂದಾನೇ ಆಗ್ತಾ ಇರೋದು, ತೊಂದರೆ ಕೊಡ್ತಾ ಇದ್ದೀನಿ ಅಲ್ವಾ ಅಂತ ಪದೇ ಪದೇ ಪ್ರಶ್ನೆ ಮಾಡುತ್ತಾನೆ. ತನ್ವಿ ಅವನಿಗೆ ತುಂಬ ಪ್ರಯತ್ನ ಪಟ್ಟು ಸಮಾಧಾನ ಮಾಡ್ತಾ ಇರ್ತಾಳೆ. ಅವಳಿಗೂ ಆತಂಕ ಆಗ್ತಾ ಇರುತ್ತದೆ. ಆದರೂ ಅವಳು ಸುಮ್ಮನೆ ಇರ್ತಾಳೆ. ಅಷ್ಟರಲ್ಲಿ ಬಾಗಿಲ ಬಳಿ ಶಬ್ದ ಆಗುತ್ತದೆ. ಅಮ್ಮ ಎಂದು ಹೇಳುತ್ತಾ ಬಾಗಿಲನ್ನು ಒಪ್ಪಿಕೊಳ್ಳುತ್ತಾರೆ. ಅವರಿಬ್ಬರ ತಲೆಯಲ್ಲೂ ಅಮ್ಮ ನಮ್ಮನ್ನು ಬಿಟ್ಟು ಬೇರೆ ಕಡೆ ಹೋದರೆ ಏನು ಮಾಡೋದು ಅನ್ನೋ ಪ್ರಶ್ನೆಗೆ ಉಳಿದುಕೊಂಡಿರುತ್ತದೆ. ಆದರೂ ಅವರು ಅಮ್ಮನ ಹತ್ತಿರ ಹೋಗಿ ಪ್ರಶ್ನೆ ಮಾಡುತ್ತಾರೆ. ನೀನು ಎಲ್ಲಿಗೂ ಹೋಗೋದಿಲ್ವಾ ಅಲ್ಲ ಎಂದು ಹೊಸ ರೀತಿಯಲ್ಲಿ ಕೇಳುತ್ತಾರೆ. ಯಾರಿಂದ ಏನೂ ಆಗ್ತಾ ಇಲ್ಲ ಅಮ್ಮ, ನೀನೆಲ್ಲೂ ಹೋಗಲ್ಲ ಅಲ್ವಾ ಅಮ್ಮ, ಪ್ಲೀಸ್ ಬಿಟ್ಟು ಹೋಗ್ಬೇಡ ಅಮ್ಮ ಅಂತ ಮಕ್ಕಳಿಬ್ಬರು ತಬ್ಬಿಕೊಂಡು ಬೇಡಿಕೊಳ್ಳುತ್ತಾರೆ. ನೀವಿಬ್ಬರು ಒಟ್ಟಿಗೆ ಇರಲಿ ಅಂತ ಈ ಥರ ಮಾತಾಡಿದ್ವಿ ಅಷ್ಟೇ, ಆದರೆ ಬಿಟ್ಟರೆ ಮತ್ತೇನು ಇಲ್ವಾ ಅಂತ ತನ್ವಿ ಹೇಳ್ತಾಳೆ. ಆಗ ಭಾಗ್ಯ, ನಾನು ಮನೆ ಮಕ್ಕಳು ಗಂಡ ಎಲ್ಲರನ್ನು ನೀನು ಉಳಿಸಿಕೊಳ್ಳಲೇಬೇಕು ಎಂಬ ನಿರ್ಧಾರಕ್ಕೆ ಬರುತ್ತಾಳೆ. ನೋಡಿ, ನೀವು ಯಾಕೆ ಈಗ ಅಳೋದು? ನಿಮಗೆ ನಾನೆಲ್ಲ ನಿಮ್ಮ ಬಿಟ್ಟು ಹೋಗಬಾರ್ದು ಅಲ್ವಾ, ನಾವೆಲ್ಲೂ ಹೋಗೋದು ಇಲ್ಲ ಅಂತ ಭಾಗ್ಯ ಸಮಾಧಾನ ಮಾಡುತ್ತಾಳೆ. ನನ್ನ ಮಕ್ಕಳಿಗೆ ಅಪ್ಪ ಅಮ್ಮ ಜೊತೆಲೇ ಇರಬೇಕು ಅನ್ನೋ ಆಸೆ ಇದೆ ಅಲ್ವಾ ಅಂತ ಅವಳನ್ನು ಅರ್ಥ ಮಾಡಿಸಿಕೊಳ್ಳಲು ಮಾತನಾಡುತ್ತಾಳೆ. ತಪ್ಪಿದರೆ ಪ್ರಶ್ನೆ ಮಾಡ್ತಾಳೆ, ಎದುರುತ್ತಾಳೆ. ಇನ್ನು ಮುಂದೆ ಈ ಭಾಗ್ಯ ಸುಮ್ಮನೆ ಇರೋದಿಲ್ಲ ಎಂದು ಹೇಳುತ್ತಾಳೆ. ಅತ್ತ ತಾಂಡವ್, ನನಗೆ ತಲೆ ಕೆಟ್ಟಿದೆ, ನಾನು ತಲೆ ಕೆಡಿಸಿರೋದು ನಿನ್ನಿಂದ, ನಿನ್ನ ಹಠದಿಂದ ನನ್ನ ಲೈಫ್ ಸರ್ವನಾಶ ಆಗಿದೆ ಹೋಯ್ತು ಅಂತ ಕುಸುಮಗೆ ಬೈತಾ ಇರ್ತಾನೆ. ಅದನ್ನು ಕೇಳಿ ಬೇಸರಾಗಿ ನನಗೆ ನೀನು ವಿಷಯ ಕೊಡು ಎಂದು ಕುಸುಮ ಹೇಳುತ್ತಾಳೆ. ಶ್ರೇಷ್ಠ ಪ್ಲಾನ್ ವರ್ಕೌಟ್ ಆಯಿತು. ಕುಸುಮ ಮನೆಯಲ್ಲಿ ಅಲ್ಲೋಲ ಕಲ್ಲಲ್ಲ. ತಾಂಡವ್ನನ್ನು ಪಡೆಯೋದಕ್ಕೆ ಶ್ರೇಷ್ಠ ಪಡುವಷ್ಟಿಷ್ಟಲ್ಲ. ತಾಂಡವ್ ಮನೆಯಲ್ಲಿ ಏನೆಲ್ಲ ಅಲ್ಲೋಲ ಕಲ್ಲೋಲ ಮಾಡಬಹುದು ಅಲ್ಲೇ ಅಷ್ಟವನ್ನು ಮಾಡುತ್ತಿದ್ದಾಳೆ. ಈಗಾಗಲೇ ತಾಂಡವ್ ಜೊತೆಗೆ ಎಂಗೇಜ್ಮೆಂಟ್ ಕೂಡ ಆಗಿದೆ. ಆದರೆ ಅದನ್ನು ಮನೆಯವರಿಂದ ಮುಚ್ಚಿಡಲಾಗಿದೆ. ಈ ಕಳ್ಳಾಟವೆಲ್ಲ ಪೂಜಾಳ ಕಿವಿಗೆ ಬಿದ್ದಿದೆ. ಅದಕ್ಕೆಂದೇ ಅಕ್ಕನ ಸಂಸಾರ ಹಾಳೋದಕ್ಕೆ ಬಿಡದೆ ಮಕ್ಕಳಿಂದ ನಾಟಕ ಶುರು ಮಾಡಿಸಿದ್ದಾಳೆ. ತಾಂಡವ್ಗೆ ಮಕ್ಕಳೆಂದರೆ ತುಂಬ ಇಷ್ಟ. ಆದರೆ ಭಾಗ್ಯ ಎಂದರೆ ಅಸಡ್ಡೆ, ತನ್ನ ಇಷ್ಟದಂತೆ ಇಲ್ಲ, ಸ್ಟೈಲ್ ಮಾಡಲ್ಲ, ಅದೇ ಸೀರೆ, ಒದೆ, ಉದ್ದ ಜಡೆ, ಫ್ಯಾಷನ್ ಅನ್ನೋದೇ ಗೊತ್ತಿಲ್ಲ ಎಂಬ ಆರೋಪ. ಈಗ ಶ್ರೇಷ್ಠಳ ಸಹವಾಸದಿಂದ ಭಾಗ್ಯ ಬೇಡವಾಗಿದ್ದಾಳೆ. ಮಕ್ಕಳಿಗಾಗಿ ಹಿಂದೆ ಸರಿದಿದ್ದ ತಾಂಡವ್ ಇದೀಗ ಮತ್ತೆ ಡಿವೋರ್ಸ್ ಮಾತನಾಡಿದ್ದಾನೆ.
ಮಕ್ಕಳ ನಾಟಕ ಬಯಲು. ಶ್ರೇಷ್ಠಳಿಗೆ ತಾಂಡವ ಬೇಕು, ಹೇಗಾದರೂ ಮಾಡಿ ಅವಳನ್ನು ಪಡೆಯಲೇಬೇಕು ಎಂಬ ಹಠ ಅವಳದು. ಹಾಗಾಗಿ ಅದಕ್ಕಾಗಿ ಸಮಯ ಸಿಕ್ಕಾಗೆಲ್ಲ ಭಾಗ್ಯಳ ಬಗ್ಗೆ ಕುಸುಮ ಬಗ್ಗೆ ನೆಗೆಟಿವಿಟಿಯನ್ನು ತುಂಬುತ್ತಾ ಇರುತ್ತಾಳೆ. ಈಗ ಮಕ್ಕಳು ನಾಟಕವಾಡುತ್ತಿರುವ ಸತ್ಯವನ್ನು ಶ್ರೇಷ್ಠ ಕಂಡು ಹಿಡಿದಿದ್ದಾಳೆ. ಅದನ್ನೇ ಬಂದು ತಾಂಡವ್ ಕಿವಿಗೂದಿದ್ದಾಳೆ. ನಿನ್ನ ಮಗನಿಗೆ ಯಾವ ಕಾಯಿಲೆ ಇಲ್ಲ, ನೀವಿಬ್ಬರು ಒಂದು ಮಾಡೋದಕ್ಕೆ ಅಷ್ಟೇ ಈ ನಾಟಕ ಎಂದಿದ್ದಾಳೆ. ಮಕ್ಕಳನ್ನು ಗದರಿಸಿದ ತಾಂಡವ್. ಶ್ರೇಷ್ಠ ಮಾತು ಎಂದರೆ ತಾಂಡವ್ಗೆ ವೇದವಾಕ್ಯ. ಹಾಗಂತ ಸತ್ಯ ಗೊತ್ತಾದ ತಕ್ಷಣ ರಿಯಾಕ್ಟ್ ಮಾಡಿಲ್ಲ, ಸುಮ್ಮನೆ ಇದ್ದ. ಈಗ ತಾಂಡವ್ ಸ್ವಾಭಿಮಾನ ಮತ್ತೆ ಕೆಣಕಿದೆ. ಭಾಗ್ಯ ಬೇರೆ ಹೋರಾಟ ಮಾಡಿ SSLC ಪರೀಕ್ಷೆ ಬರೆದಿದ್ದಾಳೆ. ಅಷ್ಟೇ ಅಲ್ಲ, ಮಗಳು ಪರೀಕ್ಷೆ ಬರೆಯುವಂತೆ ಮಾಡಿದ್ದಾಳೆ. ಇದು ತಾಂಡವ್ ಕಡೆಯಿಂದ ಸಹಿಸಲಾಗಲಿಲ್ಲ. ಹೀಗಾಗಿ ಈಗ ಮನೆಯಲ್ಲಿ ದೊಡ್ಡ ರಾದಂತ ಮಾಡಿದ್ದಾನೆ. ಮಕ್ಕಳಿಗೆ ಹೊಡೆದು ಬಡಿದು ಸತ್ಯ ಬಾಯಿಸಿ ಬಿಟ್ಟಿದ್ದಾನೆ. ಭಯಕ್ಕೆ ಎಲ್ಲ ಸತ್ಯ ಹೊರಕ್ಕೆ. ಗುಂಡ ಎಷ್ಟೇ ಮಾತನಾಡಿದರೂ ಅಪ್ಪನ ಕೋಪಕ್ಕೆ ಹೆದರುತ್ತಾನೆ. ಅಪ್ಪ ಅಮ್ಮ ಒಂದಾಗುವುದಕ್ಕೆ ಪೂಜೆ ಕೊಟ್ಟ ಪ್ಲಾನ್ ವರ್ಕೌಟ್ ಆಗಿತ್ತು. ಆದರೆ ಶ್ರೇಷ್ಠಳ ಕಿತಾಪತಿಯಿಂದ ಎಲ್ಲವೂ ಹಾಳಾಗಿದೆ. ಗುಂಡನಿಗೆ ಹೊಡೆದ ತಾಂಡವ್ ಕಡೆಗೂ ಸತ್ಯ ಕಂಡು ಹಿಡಿದುಕೊಂಡಿದ್ದಾನೆ. ಮಕ್ಕಳು ನಾಟಕವಾಡಿ ಬಿಟ್ಟಿರಲ್ಲ, ಹೌದು ಅಪ್ಪನ ಜೊತೆಗೆ ನಾಟಕವಾಡಿದ್ದೀರಿ ಎಂದು ಕೋಪದಲ್ಲಿ ಗದರಿದ್ದಾನೆ ತಾಂಡವ್. ರೌದ್ರದಕ್ಕೆ ಮಕ್ಕಳು ಭಯಗೊಂಡು ಸುಮ್ಮನೆ ನಿಂತಿದ್ದಾರೆ. ಗಂಡನ ಮಾತಿಗೆ ದಿಗ್ಭ್ರಾಂತಳಾದ ಭಾಗ್ಯ. ಮಕ್ಕಳಿಗೆ ತಾಂಡವ್ ಎಚ್ಚರಿಕೆ ಕೊಟ್ಟಿದ್ದಾನೆ. ನಿಮ್ಮ ಅಮ್ಮನಿಗೋಸ್ಕರ ನಾಟಕವಾಡಿದ್ರಿ ಅಲ್ವಾ, ಡಿವೋರ್ಸ್ ಒಳ್ಳೆಯಲ್ಲಿ ಇಟ್ಟಿದೆ. ಆದರೆ ಈಗ ಅದನ್ನು ಮುಂದುವರಿಸುತ್ತೇನೆ. ಇವತ್ತೇ ನಿಮ್ಮ ಅಮ್ಮನಿಗೆ ಡಿವೋರ್ಸ್ ಕೊಡ್ತೀನಿ. ಈ ಕ್ಷಣದಿಂದನೇ ನಿಮ್ಮ ಅಮ್ಮ ಮನೆ ಬಿಟ್ಟು ಹೋಗಬೇಕು. ನೀವು ನನ್ನ ಬಳಿ ಇರಬೇಕು. ಇನ್ನು ಮುಂದೆ ನಿಮಗೆ ಅಪ್ಪನೇ ಎಲ್ಲ ಆಗಬೇಕು, ಗೊತ್ತಾಯ್ತಾ ಎಂದು ಹೇಳಿದಾಗ ಮಕ್ಕಳಿಗೆ ಆತಂಕವಾಗುತ್ತದೆ. ಮೌನಕ್ಕೆ ಜಾರಿದ ಭಾಗ್ಯ ಅಂತೂ ಏನು ಮಾತಾಡಬೇಕು ಎಂದು ತಿಳಿಯದೆ ಮೌನಿಯಾಗಿದ್ದಾಳೆ. ಪ್ರಮಾಣ ಮಾಡಿ ತಾಳಿ ಕಟ್ಟಿದ ದಿನವನ್ನು ನೆನೆದು ಕಣ್ಣೀರಾಗಿದ್ದಾಳೆ. ಗಲಾಟೆ ಮಾಡಬೇಕಾ, ಸುಮ್ಮನೆ ಹೊರಡು ಬಿಡಬೇಕು ಎನ್ನುವುದು ಆಕೆಗೆ ತಿಳಿದೇ ಹೋಯಿತು. ಗುಂಡನ ನಾಟಕ. ಶ್ರೇಷ್ಠ ಮನೆಯಲ್ಲಿ ಗಂಟು ಮೂಟೆ ಕಟ್ಟಿದ್ದರಿಂದ ತಾಂಡವ್ ಗುಂಡನನ್ನು ಹೆದರಿಸಿ ಬಾಯಿ ಬಿಡಿಸುವ ಉದ್ದೇಶದಿಂದ ಶ್ರೇಷ್ಠ ಹಾಗೂ ಮಹೇಶ ನಾಟಕ ಮಾಡುತ್ತಾರೆ. ಮಗುವಿಗೆ ಹೆದರಿಸಿದರೆ ನಿಜ ಹೇಳಬಹುದು ಎಂಬ ಕಾರಣಕ್ಕೆ ಮಹೇಶ ಮಾರುವೇಷದಲ್ಲಿ ಗುಂಡನನ್ನು ಬ್ರೈನ್ ವಾಶ್ ಮಾಡುತ್ತಾನೆ. ಇವರಿಬ್ಬರು ಪ್ಲಾನ್ ತಿಳಿಯುವ ಸುಂದರಿ ಎಲ್ಲ ಕಡೆಯಿಂದ ವಿಚಾರವನ್ನು ಪೂಜಾಗೆ ಹೇಳುತ್ತಾಳೆ. ಗುಂಡನ ನಿಜ ಹೇಳದಂತೆ ತಡೆಯಲು ಪೂಜಾ ಆತುರವಾಗಿ ಗುಂಡನ ಬಳಿ ಬರುತ್ತಾಳೆ. ಪೂಜೆಗೆ ತನ್ವಿ ಎದುರಾಗುತ್ತಾಳೆ. ಗುಂಡನ ನಾವು ಮಾಡಿದ ನಾಟಕ ಬಗ್ಗೆ ನಿಮ್ಮ ಅಮ್ಮನಿಗೆ ಹೇಳಲು ಹೊರಟಿದ್ದಾನೆ ಎನ್ನುತ್ತಾಳೆ. ಆದರೆ ತನ್ವಿಗೆ ತಕ್ಷಣಕ್ಕೆ ನೆನಪಿಗೆ ಬರುವುದಿಲ್ಲ. ಯಾವ ನಾಟಕ ಎಂದು ಕೇಳುತ್ತಾಳೆ. ಗುಂಡನ ತಲೆ ಸುತ್ತಿ ಬಿದ್ದಂತೆ ರೆಸಾರ್ಟಲ್ಲಿ ನಾಟಕ ಮಾಡಿದ್ದು. ನಾಟಕ ತಾನೇ, ಅದನ್ನು ತಡೆಯಬೇಕು ಬಾ ಎಂದು ಹೇಳಿಕೊಡಲು ಹೋಗುತ್ತಾರೆ. ಪೂಜಾ ತನ್ವಿ ಮಾತನಾಡುವುದನ್ನು ತಾಂಡವ್ ಕೇಳಿಸಿಕೊಳ್ಳುತ್ತಾನೆ. ಆದರೆ ಅಷ್ಟರಲ್ಲಿ ತನ್ಮಯ್ ಎಲ್ಲ ವಿಚಾರವನ್ನು ಭಾಗ್ಯಗೆ ಹೇಳುತ್ತಾನೆ. ಇದನ್ನು ಕೇಳಿ ಭಾಗ್ಯಗೆ ಶಾಕ್ ಆಗುತ್ತದೆ. ಅಷ್ಟರಲ್ಲಿ ಪೂಜಾ ಬಂದು, ಅಕ್ಕ ನೀನು ಹೊರಗೆ ಹೋಗು, ನಾನು ಗುಂಡನ ಬಳಿ ಏನು ಮಾತನಾಡಬೇಕು ಎನ್ನುತ್ತಾಳೆ. ಮಗನ ಸುಳ್ಳಿಗೂ ಭಾಗ್ಯಳನ್ನು ದುರಿದ ತಾಂಡವ್ ವಿಚಾರವನ್ನು ಶ್ರೇಷ್ಠಗೆ ಮೆಸೇಜ್ ಮಾಡುವ ಮೂಲಕ ತಾಂಡವ್ ಗುಂಡಣ್ಣನನ್ನು ಕರೆಯುತ್ತಾನೆ. ತಾಂಡವ್ ಮಗನನ್ನು ಹೀಗೆ ಜೋರಾಗಿ ಕರೆಯುತ್ತಿರುವುದು ಏಕೆ ಎಂದು ಭಾಗ್ಯ ಗೊಂದಲವಾಗುತ್ತದೆ. ಎಲ್ಲರೂ ಹಾಲ್ಗೆ ಬರುತ್ತಾರೆ. ಮನೆಯಲ್ಲೆಲ್ಲ ಏನೆಲ್ಲ ನಾಟಕ ನಡೆಯುತ್ತಿದೆ ಎಂದು ಬಯಲು ಮಾಡಬೇಕಿದೆ, ಅದಕ್ಕೆ ಎಲ್ಲರನ್ನೂ ಕರೆದದ್ದು ಎಂದು ತಾಂಡವ್ ಹೇಳುತ್ತಾನೆ. ತಾಯಿ ಮಗನಿಗೆ ಕದಿಯಲು ಹೇಳಿಕೊಟ್ಟ ಕಥೆಯನ್ನು ಉದಾಹರಣೆಯಾಗಿ ಹೇಳುವ ಮೂಲಕ ಗುಂಡಣ್ಣ ಸುಳ್ಳು ಹೇಳಿದ್ದನ್ನು ಮನೆಯವರ ಮುಂದೆ ಬಾಯಿ ಬಿಡಿಸುತ್ತಾನೆ. ಇಷ್ಟು ಚಿಕ್ಕ ವಯಸ್ಸಿಗೆ ಎಷ್ಟು ಸುಳ್ಳು ಹೇಳುತ್ತೀಯೇ ಎಂದು ಕೆನ್ನೆಗೆ ಹೊಡೆಯುತ್ತಾನೆ. ಮತ್ತೊಮ್ಮೆ ಗುಂಡಣ್ಣನಿಗೆ ಹೊಡೆಯಲು ಕೈ ಎತ್ತಿದಾಗ ಭಾಗ್ಯ ತಾಂಡವನನ್ನು ತಡೆಯುತ್ತಾಳೆ. ಇದೆಲ್ಲವೂ ನಿನ್ನಿಂದಲೇ. ಈಗಲೇ ಮಕ್ಕಳಿಗೆ ಸುಳ್ಳು ಹೇಳುವುದನ್ನು ಅಭ್ಯಾಸ ಮಾಡಿಕೊಟ್ಟಿದೆ, ನಾಟಕ ಮಾಡುವುದನ್ನು ಹೇಳಿಕೊಡುತ್ತಿದೆಯಾ, ನಾಚಿಕೆ ಆಗುವುದಿಲ್ಲವೇ? ನಿನ್ನದು ಒಂದು ಜನ್ಮವ, ನೀನೊಬ್ಬಳು ದರಿದ್ರ ತಾಯಿ ಎಂದು ಭಾಗ್ಯಗೆ ಬೈಯುತ್ತಾನೆ. ಅಷ್ಟರಲ್ಲಿ ಮಧ್ಯೆ ಬರುವ ಕುಸುಮ, ಹಾಗಿದ್ದರೆ ನನಗೂ ನೀನು ಬೈಯಬೇಕು ಎನ್ನುತ್ತಾಳೆ. ಧರ್ಮರಾಜ್ ಕೂಡ ನನಗೂ ಚೀಮರಿ ಹಾಕು ಎನ್ನುತ್ತಾರೆ. ಅಪ್ಪ ಅಮ್ಮನನ್ನು ಬಂದು ಮಾಡುವ ಉದ್ದೇಶದಿಂದ ಗುಂಡಣ್ಣ ಹಾಗೆ ನಾಟಕ ಮಾಡಿದ ವಿಚಾರ ನಮಗೆಲ್ಲರೂ ಗೊತ್ತಿತ್ತು, ಆದರೂ ನಾವು ಸುಮ್ಮನಿದ್ದೆವು ಎಂದು ಎಲ್ಲರೂ ಹೇಳುತ್ತಾರೆ. ಆಗ ತಾಂಡವ್ ಏನು ಹೇಳಬೇಕೆಂದು ತಿಳಿಯುವುದಿಲ್ಲ. ಶ್ರೇಷ್ಠಗೆ ಕಪಾಳ ಮೋಕ್ಷ ಮಾಡಿದ ಸುಂದರಿ. ಇದೆಲ್ಲವೂ ನಿನ್ನಿಂದಲೇ. ಈಗಲೇ ಮಕ್ಕಳಿಗೆ ಸುಳ್ಳು ಹೇಳುವುದು, ನಾಟಕ ಮಾಡುವುದು ಎಲ್ಲ ಆಗುತ್ತಿದೆ ಎಂದು ಹೇಳುತ್ತಾರೆ. ಇತ್ತ ತಾಂಡವ್ ಮೆಸೇಜ್ ನೋಡಿದ ಶ್ರೇಷ್ಠ ಖುಷಿಯಾಗುತ್ತಾಳೆ. ತಾಂಡವ್ ಎಂಥವನು ಎಂದು ಮಕ್ಕಳಿಗೆ ತಿಳಿಯಿತು. ಇನ್ನು ಅವನೇ ಆ ದರಿದ್ರ ಮಕ್ಕಳಿಗೆ ಪಾಠ ಕಲಿಸುತ್ತಾನೆ, ಇಬ್ಬರನ್ನು ಮನೆಯಿಂದ ಹೊರ ಹಾಕುತ್ತಾನೆ ಎಂದು ಬೀಗುತ್ತಾಳೆ. ಶ್ರೇಷ್ಠಳ ಮಾತುಗಳನ್ನು ಕೇಳಿ ಸುಂದರಿ ಶ್ರೇಷ್ಠಳಿಗೆ ಕಪಾಳ ಮೋಕ್ಷ ಮಾಡುತ್ತಾಳೆ. ಇವಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ನೀವೇನು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಹಾಕುವಂಥ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ದೊರೆಯುತ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಅವರ್ ಚಾನಲ್.